24 ಗಂಟೆ ಕ್ಯಾಮ್ರಾ ಎದುರುಗಡೆ ಇರೋಂಥವ್ನಿಗೆ ನನಗೆ ಅಲ್ಲಿ ಹೋಗಿ ನನ್ನ ಹೆಂಡತಿ ವಿಡಿಯೋ ಮಾಡ್ತೀನಿ ಅಂದ್ರೆ ನಂಗೆ ಮೂಡೇ ಬರಲ್ಲ. ನನಗೆ ಐ ವಾಂಟ್ ಟು ಬಿ ವಿತ್ ಮೈ ಸೆಲ್ಫ್ ಅನ್ನೋ ಥರ. ಒಂದು 40-45 ಸಾವಿರ ಇನ್ವೆಸ್ಟ್ ಮಾಡಬೇಕು ಗೋಪ್ರೋ ತಗೋಬೇಕು ಅಂದರೆ. ನಾವು ವರ್ಷಕ್ಕೊಂದು ಟ್ರಿಪ್ ಮಾಡೋರು ನಾನು ಯಾಕೆ 45 ಸಾವಿರ ದುಡ್ಡು ಅದಕ್ಕೆ ಹಾಕಲಿ? ಈಗ ಗೋಪ್ರೋ ಬಾಡಿಗೆಗೆ ಸಿಗುತ್ತೆ. ವಿ ಡೋಂಟ್ ಮಾಂಗ್ ಲಕ್ಸುರೀಸ್ ವೆನ್ ವಿ ಗೋ ಆನ್ ಬೈಕ್ ಟ್ರಿಪ್. ನಾರ್ತ್ ಇಂಡಿಯನ್ ಊಟ, ಪನೀರ್, ಚಿಕನ್, ಈ ಥರದ್ದೆಲ್ಲ ತಿಂದು ಈ ಥರದ್ದೆಲ್ಲ ತಿಂತೀವಲ್ಲ, ನಾವೇನು ನೆಗ್ಲೆಕ್ಟ್ ಮಾಡ್ತೀವಿ ಅಂದರೆ ಹಣ್ಣು ತಿನ್ನೋದನ್ನು ಬಿಟ್ಬಿಡ್ತೀವಿ. ನಾನಂತೂ ಅಡ್ವೆಂಚರ್ ಟ್ರಿಪ್ ಮಾಡಿ ಬಂದಾಗೆಲ್ಲ 1-1.5 kg 2 kg ಡೌನ್ ಆಗಿರುತ್ತೆ ನಾನು. ಆ ಜಾಗದ ಹೆಸರು ನಾನು ಬರೆಯಲ್ಲ. ನಿಮ್ಗೆ ಅಷ್ಟು ಆಸಕ್ತಿ ಇದ್ರೆ ನೀವು ಹುಡುಕೊಂಡು ಹೋಗಿ ಅಲ್ಲಿಗೆ. ಈಗ ನಾನು ಅಷ್ಟೇ, ನಾನು ಹೇಳಲ್ಲ ಆ ಜಾಗದ ಹೆಸರನ್ನ. ಬಟ್ ಮೇಘಾಲಯದಲ್ಲಿದೆ ಅದು. ಅದ್ರ ವಿಶೇಷ ಏನು ಅಂತ ಹೇಳಿದ್ರೆ, ಒಂದು ಗುಹೆಯ ಒಳಗೆ ನದಿ. ಹೌದಾ? ಓಕೆ. ಭಾರತದ 3ನೇದೋ 5ನೇದೋ ಅತಿ ಉದ್ದದ ಗುಹೆ ಅದು. ಆ ನದಿಯಲ್ಲಿ ಬಿದಿರಿನ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮ್ಗೆ ಅದ್ರ ಒಳಗಡೆಗೆ. ಆಮೇಲೆ ಅದ್ರ ಒಳಗಡೆ ನಡ್ಕೊಂಡು ಹೋಗ್ಬೋದು. ಯಾಕಂದ್ರೆ ಈಜಕ್ಕೆ ಬರೆದವರು ತುಂಬಾ ಆಳ ಇದೆ ಅದು. ಆ ಗುಹೆ ಒಳಗಡೆ ಇರೋ ಫೀಲು. ಗುಹೆ ಅಂದ್ರೆ ಅದೇನು ಸಣ್ಣ ಸುರಂಗ ಅಲ್ಲ, ಅದು ಮ್ಯಾಸಿವ್ ಗುಹೆ. ಚಿಕ್ಕವನಿದ್ದಾಗ ನನ್ನ ಫ್ರೆಂಡಿಗೆ ಹೇಳಿದ್ದೆ, ಲೈಫಲ್ಲಿ ನಾನು ಹೇಳಿದ್ದು ಬೀದರ್ ಭಾಷೆ, ಲೈಫಲ್ಲಿ ದೋಸ್ತ 2 ನನಗೆ ಇಷ್ಟ ಮಾಡಲ್ಲ, ನಾನು ತೊಗೊಳ್ಳಲ್ಲ. ಒಂದೇನಂದರೆ ನಾನು ಕಾರ್ ತೊಗೊಳ್ಳಲ್ಲ, ಎರಡನೇಂದ್ರೆ ಕೋಟ್ ಹಾಕೊಳ್ಳಲ್ಲ. ನಂಗೆ ಎರಡೂ ಇಷ್ಟ ಇರಲಿಲ್ಲ. ಎರಡು ಇದರಿಂದ ನಮ್ಗೊಂದಷ್ಟು ಪಾಠಗಳು ಸಿಗೋದಾದ್ರೆ, ನಿಮ್ಮ ಬೈಕ್ ಜರ್ನಿ ಬಗ್ಗೆ ನೀವು ಬರೆದ್ರೆ ಬಹುಶಃ ಬೈಕರ್ಗಳಿಗೆ, ಅಡ್ವೆಂಚರಸ್ ಟ್ರಾವೆಲ್ ಮಾಡೋರಿಗೆ ಇನ್ನೊಂದಷ್ಟು ಹೆಲ್ಪ್ ಆಗುತ್ತೆ. ಅದೇ ಇದು ಲಡಾಖ್ದಲ್ಲಿ ಬೈಕ್ ಜರ್ನಿ ಕಂಪ್ಲೀಟ್ ಅದಾಗಿದೆ. ಅದು ಪ್ರಿಂಟ್ ಒಂದು ಆಗ್ಬೇಕು ಅನ್ಸುತ್ತೆ ಬಹುಶಃ. ಅದು ಪ್ರಿಂಟ್ ಮೋಸ್ಟ್ಲಿ ಮಾಡಲ್ಲ ನಾನು ಅಷ್ಟು ಸಾಹಿತ್ಯ ಪುಸ್ತಕ ಅಷ್ಟು ಇದಲ್ಲ, ಅಂದ್ರೆ ನನ್ನ ಪ್ಯಾಷನ್ ಅಲ್ಲ. ಓಕೆ. ಸೊ ಇದು ನನ್ನ ಗೆಳೆಯ ಒಬ್ಬರ ಬಲವಂತಕ್ಕೆ ಅವ್ರ ಪುಸ್ತಕ ನಾನು ಮಾಡ್ತೀನಿ, ಇದನ್ನ ತುಂಬಾ ಜನರಿಗೆ ಹೆಲ್ಪ್ ಆಗುತ್ತೆ ಇದು ಹಂಗೆ ಅಂತ ಹೇಳಿದ್ದಕ್ಕೆ ನಾನು ಒಪ್ಕೊಂಡೆ. ಬಿಟ್ರೆ ಐ ಆಮ್ ನಾಟ್ ಎ ಬೇಸಿಕಲಿ ಈ ಕ್ಯಾಮ್ರಾ ಪರ್ಸನ್ ಅಲ್ಲ ನಾನು, ಆಮೇಲೆ ಸ್ಟೇಜ್ ಪರ್ಸನ್ ಅಲ್ಲ ನಾನು. ಐ ವುಡ್ ಬಿ ಮೋರ್ ಹ್ಯಾಪಿ ಬಿಹೈಂಡ್ ದ ಸ್ಕ್ರೀನ್ ದ್ಯಾನ್ ಇನ್ ಫ್ರಂಟ್ ಆಫ್ ಸ್ಕ್ರೀನ್. ಪ್ರಿಂಟ್ ಅಲ್ಲಿ ಇದ್ದೀನಿ. ಆಮೇಲೆ ನಾನು ಅಷ್ಟೇ ಬಹಳ ವಿಡಿಯೋಗಳು ಮಾಡಲ್ಲ, ಫೋಟೋಸ್ ತೆಗಿತೀನಿ ನಾನು. ಐ ಆಮ್ ಆಫ್ ದಟ್ ಕೈಂಡ್ ಬೇಸಿಕಲಿ. ಸೊ ಹಾಗೆ. ಬಟ್ ಈಗ ಮರ್ಜ್ ಆಗಿದೆ, ಡಿಜಿಟಲ್ ಮೀಡಿಯಾ ಬಂದಿರೋದ್ರಿಂದ ಎಲ್ಲವೂ ಕೂಡ ನೀವು ಅಂದ್ರೆ ಎಕ್ಸ್ಪ್ಲೋರ್ ಮಾಡಬಹುದು ಮುಂದಿನ ದಿನಗಳಲ್ಲಿ ಅನ್ಸುತ್ತೆ. ಯಾಕಂದ್ರೆ ಮೊನ್ನೆ ಮನೇಲಿ ಮಾತಾಡ್ತಿರ್ಬೇಕಾದ್ರೆ, ಫೋಟೋ ಒಂದು ಸ್ಟಾಟಿಕ್ ಮೆಮೊರಿ ಇರುತ್ತೆ, ಬಟ್ ವಿಡಿಯೋದಲ್ಲಿ ನೀವ್ ಏನ್ ಮಾತಾಡ್ತಾ ಇದ್ರೆ ಕೇಳುತ್ತೆ. ಅದು ನಿಮ್ಮ ಮನಸ್ಥಿತಿ, ನಿಮ್ ಧ್ವನಿ ಎಲ್ಲ ಒಂಥರ. ಅದು ಇನ್ನೂ ಸ್ವಲ್ಪ ಈ ಸರ್ತಿ ಎಕ್ಸ್ಪೆರಿಮೆಂಟ್ ಮಾಡಿದೆ. ಮೇಘಾಲಯಕ್ಕೆ ಹೋದಾಗ ನಾನು ಗೋಪ್ರೋ ಅಂತ ತಗೊಂಡಿದ್ದೆ. ಈಗ ಅದು ಕೂಡ ಇದೆಲ್ಲ ಹೊಸದು. ಮೊದ್ಲೆಲ್ಲ ಒಂದು ಕ್ಯಾಮ್ರಾ ಬೇಕು ಅಂದ್ರೆ ಅದು ಗೋಪ್ರೋ ತಗೋಬೇಕು. ಯಾವ್ದೋ ಲಾಟ್ಪುಟ್ ತಗೊಂಡ್ರೆ ಅದು ಶೇಕ್ ಆಗುತ್ತೆ, ಅದ್ರಲ್ಲಿ ವಿಡಿಯೋಗಳೇನು ಇರಲ್ಲ. ಇದು ಇಮೇಜ್ ಸ್ಟೆಬಿಲೈಸೇಷನ್ ಏನೇನೋ ಬರುತ್ತೆ ಅದರಲ್ಲಿ, ಸುಮಾರು ಟೆಕ್ನಿಕ್. ಒಂದು 40-45 ಸಾವಿರ ಇನ್ವೆಸ್ಟ್ ಮಾಡಬೇಕು ಗೋಪ್ರೋ ತಗೋಬೇಕು ಅಂದ್ರೆ. ನಾವು ವರ್ಷಕ್ಕೊಂದು ಟ್ರಿಪ್ ಮಾಡೋರು ನಾನು ಯಾಕೆ 45 ಸಾವಿರ ದುಡ್ಡು ಅದಕ್ಕೆ ಹಾಕ್ಲಿ? ಈಗ ಗೋಪ್ರೋ ಬಾಡಿಗೆಗೆ ಸಿಗುತ್ತೆ ನಿಮ್ಗೆ. ನನಗೆ ಹೆಚ್ಚು ಕಮ್ಮಿ ಒಂದು 2-2.5 ಸಾವಿರ ಫಾರ್ 7 days ನಂಗೆ ಬಾಡಿಗೆಯಲ್ಲಿ ಸಿಕ್ತು. ನಂಗೆ ಅಷ್ಟು ವಾಪಸ್ ಕೊಟ್ಟೆ, ಅದರಿಂದ ಎಲ್ಲ ಡೌನ್ಲೋಡ್ ಮಾಡ್ಕೊಂಡು ವಾಪಸ್ ಕೊಟ್ಟೆ. ಅದೊಂದು ಚೆನ್ನಾಗಿತ್ತು ಎಕ್ಸ್ಪೀರಿಯನ್ಸ್. ಅದನ್ನ ಹಾಕೊಂಡು ಅದೇ ಹಿಂಗೆ ಮಾತಾಡ್ಕೊಂಡು ನೋಡಿ ಹಿಂಗಿದೆ ಹಂಗಿದೆ ಅಂತ ಏನೋ ಸುಮ್ಮನೆ ಮಾತಾಡ್ಕೊಂಡು ಹೋಗಿದ್ದೀನಿ. ನಾನು ಇನ್ನೂ ನೋಡೋದಕ್ಕೂ ಟೈಮ್ ಆಗಿಲ್ಲ ಅದನ್ನ. ಬಟ್ ಕೆಲವೊಂದ್ಸಲ ಈ ವಿಡಿಯೋ ಎಲ್ಲ ಇದ್ದಾಗ ನಾವು ನಮ್ಮ ಜೊತೆಗೆ ಇರೋದು ಬಿಟ್ಬಿಡ್ತೀವಿ ಕೆಲವೊಂದ್ಸಲ. ನಂಗೆ ಹಂಗಾಗುತ್ತೆ. ಈಗ ನಾನು 24 ಗಂಟೆ ಕ್ಯಾಮ್ರಾ ಎದುರುಗಡೆ ಇರೋಂಥವ್ನಿಗೆ ನನಗೆ ಅಲ್ಲಿ ಹೋಗಿ ನನ್ನ ಹೆಂಡತಿ ವಿಡಿಯೋ ಮಾಡ್ತೀನಿ ಅಂದ್ರೆ ನಂಗೆ ಮೂಡೇ ಬರಲ್ಲ. ನನಗೆ ಐ ವಾಂಟ್ ಟು ಬಿ ವಿತ್ ಮೈ ಸೆಲ್ಫ್ ಅನ್ನೋ ಥರ. ಇಲ್ಲಾಂದ್ರೆ ಅದು ಮತ್ತೆ ಕ್ಯಾಮ್ರಾ ಎದುರುಗಡೆ ಹೆಂಗಿರ್ತೀನಿ ಹಂಗೆ ನಾನು ಇರೋಕ್ಕೆ ಟ್ರೈ ಮಾಡಿದಾಗ, ಅಂದ್ರೆ ತಪ್ಪಂತಲ್ಲ, ಬಟ್ ನಾ ಹೇಳಿದೆ ಅದು ಎರಡೂ ಇದೆ ಅದಕ್ಕೆ. ಸೊ ನಿಮ್ಮ ಪ್ರೈವಸಿ ಭಂಗ ಬರೆದಿರೋ ಹಾಗೆ ನೋಡ್ಕೋಬೇಕಷ್ಟೇ ಬಿಟ್ರೆ. ಸೊ ಫ್ಯಾಮಿಲಿ ಟ್ರಿಪ್ ಒಂದು ನೀವು ಫಾರಿನ್ ಟೂರ್ ಬಗ್ಗೆ ನೀವು ಹೇಳಿದ್ರಿ, ಅದು ಹೊರತುಪಡಿಸಿ ಕೂಡ ನೀವು ಸಾಕಷ್ಟು ಫ್ಯಾಮಿಲಿ ಟ್ರಿಪ್ ಮಾಡಿದ್ರಿ ಅಂತ ಅನ್ಕೋ. ಹೌದೌದು. ನಾನು ಏನಂದ್ರೆ ನಾನು ಮದುವೆ ಆದಾಗ್ಲಿಂದ ಶುರು ಮಾಡಿದೆ ಅದನ್ನು. ನನ್ನ ಕುಟುಂಬಕ್ಕೆ ಒಂದಷ್ಟು ಸಮಯ ಕೊಡಬೇಕು ಅಂತ. ಅಂದರೆ ಮದುವೆ ಆಗಿದ್ದು ಹೊಸರಲ್ಲಿ ಅಪ್ಪ ಅಮ್ಮ ನನ್ನ ಜೊತೆಗಿರಲಿಲ್ಲ, ಅವರು ಊರಲ್ಲಿದ್ದರು. ಸೊ ಹಾಗಾಗಿ ನನಗೇನು ಅನಿಸ್ತದ ಅಂದರೆ, ರುಟೀನ್ ಇಂದ ಆಚೆಗೆ ಹೋಗೋದಕ್ಕೆ ಒಂದು ಸಣ್ಣ ಪ್ರವಾಸ ಬೇಕು ಅಂತ. ಅದು ಯಾವ ಥರನವರು ಆಗಿರ್ಬೋದು. ಉದಾಹರಣೆಗೆ ಶೃಂಗೇರಿಗೆ ಹೋಗೋದು. ಶೃಂಗೇರಿ ದೇವಸ್ಥಾನಕ್ಕೆ ಅದಕ್ಕೆ ಹೋಗ್ತೀವಿ, ಬಟ್ ಅಲ್ಲಿ ಕಾಲ ಜಾಸ್ತಿ ಕಳೆಯಲ್ಲ. ಋಷ್ಯಶೃಂಗ ಅಂತ ಅಲ್ಲಿ ಹಿಂದ್ಗಡೆ ಇದೆ, ಒಂದು ಸ್ವಲ್ಪ ದೂರ ಕಿಗ್ಗ ಸೈಡಲ್ಲಿ ಅದಿದೆ. ತುಂಬ ಪ್ರಶಾಂತವಾಗಿರುತ್ತೆ ಜಾಗ. ಅಲ್ಲಿ ಜಂಗುಳಿ ಏನೂ ಇರೋದಿಲ್ಲ. ಅಲ್ಲಿ ಹೋಗಿ ಕಾಲ ಕಳೆಯೋದು. ಸೊ ಈ ಥರದ ಭಾಳಷ್ಟು ಟ್ರಿಪ್ಗಳು ಮಾಡಿದ್ದೀನಿ ಮನೆಯವ್ರನ್ನ ಕರ್ಕೊಂಡು. ಸಣ್ಣ ಪುಟ್ಟ ಪ್ರವಾಸಿಗಳದು. ಎಲ್ಲೋ ಈಗ ಹಂಪಿ, ಕೂಡಲ ಸಂಗಮ, ಅದೊಂದು ಟ್ರಿಪ್ ಬರುತ್ತೆ. ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ಇದು
ಈ ಥರದ್ದೊಂದು ಮಹಾಕೂಟ, ಈ ಥರದ್ದೊಂದು ರೋಡ್ ಟ್ರಿಪ್ ಮಾಡೋದು. ನಾನು ಭಾಳಷ್ಟು ನಾನೇ ಡ್ರೈವ್ ಮಾಡ್ಕೊಂಡು ಹೋಗ್ಬಿಡ್ತೀನಿ. ಇನ್ನೊಂದ್ಸಲ ಒಂದು ವಾರ ಸಿಕ್ಬಿಟ್ರೆ ಸೀದಾ ಹಿಂಗೆ ಸೌತ್ ಕೆನರಾ ಎಲ್ಲ ಹೋಗ್ಬಿಟ್ಟು ಕೊಲ್ಲೂರು ಹಿಂಗೆಲ್ಲ ಹೋಗ್ಬಿಟ್ಟು ಹಿಂಗೆ ಬಂದ್ಬಿಡ್ತೀನಿ ಫ್ಯಾಮಿಲಿ ಜೊತೆಗೆ. ಅದು ಆ ಥರದ್ದೆಲ್ಲ ಬೇಕಾದಷ್ಟು ಟ್ರಿಪ್ಗಳು ಮಾಡಿದ್ದೀನಿ. ಬಟ್ ಏನಂದರೆ ಐ ಎನ್ಶ್ಯೂರ್ ವರ್ಷಕ್ಕೆ ಒಂದು ಕುಟುಂಬದ ಜೊತೆಗೆ, ಅದು 2 ದಿನ ಇರ್ಬೋದು 3 ದಿನ ಇರ್ಬೋದು, ಕುಟುಂಬದ ಜೊತೆಗೆ ಒಂದು ಈ ಇದರಿಂದ ಹೊರಗಡೆ ಹೋಗುವಂಥದ್ದು ಒಂದು ಎನ್ಶ್ಯೂರ್ ಮಾಡ್ತೀನಿ. ಅದು ಒಂದು ನಮಗೆ ರಿಫ್ರೆಶ್ ಕೊಡುತ್ತೆ ಮೈಂಡಿಗೆ. ಅವ್ರಿಗೂ ಒಂದು ಕೊಡ್ಬೋದು ಅಂತ ಅನ್ಕೋತೀನಿ. ಬಟ್ ನನ್ನ ಜೊತೆಗೆ ಬಂದಾಗೆಲ್ಲ ಅವರು ನನಗೆ ಒಂದು ಕಷ್ಟ ಏನು ಅಂದರೆ, ನನಗೆ ಆ ಸಿಗುವಂಥ ಟೈಮ್ನ ಮ್ಯಾಕ್ಸಿಮಮ್ ಯೂಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ನಾನು. ಭಾಳ ಜನ ಏನು ಮಾಡ್ತಾರೆ, ಹೋಗಿ ಯಾವುದೋ ರೆಸಾರ್ಟ್ಗೆ ಹೋಗಿ 1 ದಿನ 2 ದಿನ ಅಲ್ಲಿ ಆರಾಮಾಗಿ ಕಳೆದ್ಬಿಟ್ಟು ಬರ್ತಾರೆ. ಅದು ಕೆಲವರಿಗೆ ಆ ಥರದ್ದು ಅದು ಉತ್ತಮ ಅಂತ ಅನ್ಸುತ್ತೆ. ನಂಗೆ ಹಂಗಲ್ಲ. ನಾನು ಆ 2-3 ದಿನವನ್ನು ಎಷ್ಟು ಮ್ಯಾಕ್ಸಿಮಮ್ ಸುತ್ತಕ್ಕೆ ಸಾಧ್ಯನೋ, ಎಷ್ಟು ಮ್ಯಾಕ್ಸಿಮಮ್ ಹೊಸದು ನೋಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾ ಇರ್ತೀನಿ. ಎಕ್ಸಾಕ್ಟ್ಲಿ. ಸೊ ಹಾಗೆ ನೀವು ನಿಮಗೋಸ್ಕರ ಟೈಮ್ ಕೊಡಿ, ನಿಮ್ಮ ಫ್ಯಾಮಿಲಿಗೋಸ್ಕರ ಟೈಮ್ ಕೊಡಿ. ಈಗ ನಾನು ಇತ್ತೀಚೆಗೆ ಅಂದ್ಕೊಂಡಿರೋದು, ಪ್ರತಿ ವರ್ಷ ಒಂದು ಫಾರಿನ್ ಟೂರ್ ನೀವು ಹೇಳ್ದಂಗೆ ಹೋಗಬೇಕು, ಒಂದು ದೇಶದಲ್ಲಿ ಸುತ್ತಬೇಕು, ಇನ್ನೊಂದು ನಮ್ಮ ರಾಜ್ಯದಲ್ಲಿ ಸುತ್ತಬೇಕು ಅಂತ ಹೇಳಿ ವರ್ಷಕ್ಕೆ ಈ ಥರದ್ದು 3 ನಾವು ಪ್ಲಾನ್ ಮಾಡ್ಕೊಂಡು. ಅದು ಚೆನ್ನಾಗಿರುತ್ತೆ ಅಂದ್ರೆ ಇಫ್ ಯು ಹ್ಯಾವ್ ಟೈಮ್ ಆ್ಯಂಡ್ ಮನಿ, ಆಫ್ ಕೋರ್ಸ್ ಅದೆರಡೂ ಬೇಕಾಗುತ್ತೆ. ಬಟ್ ಈಗ ನೀವು ನೋಡಿ, ಈಗ ಜಮ್ಮು ಕಾಶ್ಮೀರಕ್ಕೋ ಅಥವಾ ನಾರ್ತ್ ಈಸ್ಟ್ ಟ್ರಿಪ್ ಸ್ವಲ್ಪ ಎಕ್ಸ್ಪೆನ್ಸಿವ್. ಈಗ ಫ್ಲೈಟ್ ಎಲ್ಲ ಅಷ್ಟು ಚೀಪಾಗಿ ಸಿಗಲ್ಲ. ಈಗ ನನಗೆ ಅಪ್ ಆ್ಯಂಡ್ ಡೌನ್ ಫ್ಲೈಟ್ ಏನು 16,000 ಆಯ್ತು ನನಗೆ, ಬರೀ ಒಬ್ಬನಿಗೆ. ಸ್ವಲ್ಪ ಎಕ್ಸ್ಪೆನ್ಸಿವ್ ಇತ್ತು ಅದು. ಬಟ್ ಬಾಕಿ ಉಳಿದಿದ್ದು ಅಷ್ಟು ಕಾಸ್ಟ್ಲಿ ಆಗಲಿಲ್ಲ ನನಗೆ ಅಲ್ಲಿ. ಯಾಕಂದರೆ ನಾವು ನಮ್ಮದೇ ಬೈಕ್ ತೊಗೊಂಡಿದ್ದು. ನಾವೇನು ಮಾಡ್ತೀವಿ ಅಂದರೆ, ವಿ ಡೋಂಟ್ ಮಾಂಗ್ ಲಕ್ಸುರೀಸ್ ವೆನ್ ವಿ ಗೋ ಆನ್ ಬೈಕ್ ಟ್ರಿಪ್. ನಾವು ಒಂದು ಗುಡ್ಸ್ಲು ಸಿಕ್ಕಿದ್ರು ಉಳ್ಕೊಂಡ್ಬಿಡ್ತೀವಿ. ರಾಜಸ್ಥಾನ್ ಟ್ರಿಪ್ಪಲ್ಲಿ ನೀವು ನಂಬ್ತಿರೋ ಬಿಡ್ತೀರೋ, ಒಬ್ಬರ ಮನೆಯ ಅಂಗಳದಲ್ಲಿ ಮಲಗಿದ್ವಿ ನಾವು ಒಂದು ರಾತ್ರಿ, ಮರುಭೂಮಿಯಲ್ಲಿ. ಅವರು ತುಂಬ ರಿಸೆಪ್ಟಿವ್ ಇದ್ರು. ಅವರು ಒಳ್ಳೆ ಹೋಸ್ಟ್ಸ್ ಅವರೆಲ್ಲ. ನಾನು ಯಾರ್ದೋ ಒಂದು ಲಿಂಕ್ ಕಾಂಟ್ಯಾಕ್ಟ್ ಮೂಲಕ ಹೋಗಿದ್ವಿ. ನಾವು 8 ಜನ ಇದ್ವಿ. ನಾವು 8 ಜನಕ್ಕೂ ಅವರು 8 ಚಾರ್ಪಾಯಿ ಕೊಟ್ಟಿದ್ರು. ಅದೇ ಆ ಹಗ್ಗದಿಂದ ನೇಯ್ದಿರುವಂತ ಒಂದು ಮಂಚ ಬರುತ್ತಲ್ಲ, ನಾವು ಉತ್ತರ ಕರ್ನಾಟಕದಲ್ಲಿ ಹೊರಸ್ ಅಂತೀವಿ ಅದಕ್ಕೆ. ಡಾಬಾಗಳಲ್ಲಿ ಹಾಕ್ತಾರಲ್ಲ ಅದು. ನಾವು ಅದರಲ್ಲಿ ರಾತ್ರಿ ಕಳೆದ್ವಿ, ಅವ್ರ ಅಂಗಳದಲ್ಲಿ. ಮೇಲೆ ಇದು ಚಾವಣಿ ಗಿವಣಿ ಏನಿಲ್ಲ, ಮನೆ ಅವ್ರದ್ದೇ ಚಿಕ್ಕದು. ನಾವು ಅಲ್ಲಿ ಹೋಗಿ ಡಿಸ್ಟರ್ಬ್ ಮಾಡಿ. ಬಟ್ ಅವ್ರಿಗೆ ಹೇಳಿದ್ವಿ, ನಮ್ಗೆ ಯಾವ ಫೆಸಿಲಿಟಿಯೂ ಮಾಡಬೇಡಿ, ಏನು ಮಾಡಬೇಡಿ, ನಾವು ನೆಲದಲ್ಲೇ ಮಲ್ಕೋತೀವಿ ಅಂತ ಹೇಳಿದ್ವಿ ಅವ್ರಿಗೆ. ಬಟ್ ಅವ್ರ ಹತ್ರ ಇತ್ತು ಅಂತ ಕಾಣುತ್ತೆ, ಅಥವಾ ತರಿಸಿದ್ರು ಏನು ಮಾಡೋರು ಗೊತ್ತಿಲ್ಲ, ತರಿಸ್ಕೊಟ್ರು. ಭಾಳ ಚೆನ್ನಾಗಿತ್ತು. ಅಂದ್ರೆ ಈ ಥರ ನಮಗೆ ವಿ ಡೋಂಟ್ ಇಂಥದೇ ಫೆಸಿಲಿಟಿ ಬೇಕು, ಇಂಥದೇ ಇದು ಬೇಕು ಅಂತ ನಾವು ಎಕ್ಸ್ಪೆಕ್ಟ್ ಮಾಡಲ್ಲ ಈ ಥರದ್ದು ಹೋದಾಗ. ಬಟ್ ಫ್ಯಾಮಿಲಿ ಹೋದಾಗ ಅಫ್ಕೋರ್ಸ್ ನಾನು ಅವ್ರಿಗೆ ಸ್ವಲ್ಪ, ಯಾಕಂದ್ರೆ ನಾಳೆ ದಿನ ಅವ್ರಿಗೆ ಏನಾದ್ರು ಆರೋಗ್ಯ ಸಮಸ್ಯೆನೋ ಅಥವಾ ಊಟದ ಸಮಸ್ಯೆ ಹೆಚ್ಚು ಕಮ್ಮಿ ಆಯಿತು ಅಂದರೆ ಅದರ ಸೈಡ್ ಎಫೆಕ್ಟ್ಸ್ ನಾನೇ ಅನುಭವಿಸ್ಬೇಕಾಗುತ್ತೆ. ನಾನೊಂದ್ಸಲ ಇಲ್ಲಿ ಮನಾಲಿಗೆ ಹೋದಾಗ ತುಂಬಾ ಚಳಿ, ನಿಮ್ಗೆ ಗೊತ್ತಲ್ಲ? ಹೌದೌದು, ಚಳಿ ಮತ್ತು ಬಿಸಿಲು ಎರಡೂ. ಹೌದು ಅಲ್ಲಿ. ಆಮೇಲೆ ಇನ್ನೊಂದು ವಿಚಿತ್ರ ನಾನು ನೋಡಿದೆ, ಅಲ್ಲಿ ಹಿಮ ಬಿದ್ದುಬಿಡ್ತು. ನಾವು ಹೋದಾಗ ಹಿಮ ಬಿದ್ದು ಬಿಸಿಲು ಬಿದ್ದುಬಿಡ್ತು. ಹೌದು, ಬಿಸಿಲಿದೆ, ಫುಲ್ ಹಿಮಾನೂ ಇದೆ. ಹೌದು. ಸೊ ಆ ಥರ. ಆಮೇಲೆ ಟ್ರಾಫಿಕ್ ಜಾಮ್ ಆಗಿ ಏನೋ ಆಯ್ತು. ನನಗೆ ಅಲ್ಲಿ ಕರೆಕ್ಟಾಗಿ 1-2 ದಿನ ಅಲ್ಲಿದ್ದಾಗ ನಂಗೆ ಜ್ವರ ಬಂದ್ಬಿಡ್ತು. ಸೊ ನನ್ನ ವೈಫಿಗೆ ಫುಲ್ ಕಷ್ಟ. ಆಮೇಲೆ ಅಲ್ಲಿಂದ ಫ್ಲೈಟ್ ತೊಗೊಂಡು ನಾವು ಎಲ್ಲಿಗೆ ಬಂದ್ವಿ, ಚಂಡೀಗಢಕ್ಕೆ ಬಂದ್ವಿ. ಚಂಡೀಗಢಲ್ಲಿ 1 ದಿನ ಉಳ್ಕೊಂಡ್ವಿ. ಅಲ್ಲೂ ನಾನು ಹಾಸ್ಪಿಟ್ಲಲ್ಲೇ ಇದ್ದೆ. ಅವಾಗ ಕೋವಿಡ್ ಬೇರೆ. ಸೊ ನನಗೆ ಟೆಸ್ಟ್ ಮಾಡಿಬಿಟ್ರೆ ಕೋವಿಡ್ ಇದ್ರೆ ಅದೆಲ್ಲ ಇತ್ತು. ಬಟ್ ಪುಣ್ಯಕ್ಕೆ ಆ ಥರ ಟೆಸ್ಟು ಮಾಡಲಿಲ್ಲ. ಆಮೇಲೆ ಕಡಿಮೆನೂ ಆಯಿತು. ಸೊ ಹಾಗೆ. ಇನ್ನೊಂದು ನಾನು ಹೇಳಲೇಬೇಕು, ನಾವು ಯೂಶ್ವಲಿ ಏನು ಮಾಡ್ತೀವಿ ಅಂತಂದರೆ, ನಾನು ಮಾಡಿರೋ ತಪ್ಪು ಬಹುಶಃ ನೀವು ಮಾಡಿರ್ಲಿಕ್ಕಿಲ್ಲ. ನಾವು ಹೊರಗಡೆ ಹೋದಾಗ, ನನ್ನ ಮಗ ಈಗ 15 ವರ್ಷ, ಅವನಿಗೆ ಊಟ ಮಾಡೋದು ಹೊರಗಡೆ ಹೋದಾಗ ನಾರ್ತ್ ಇಂಡಿಯನ್ ಊಟ, ಪನೀರ್, ಚಿಕನ್, ಈ ಥರದ್ದೆಲ್ಲ ತಿಂದು ಈ ಥರದ್ದೆಲ್ಲ ತಿಂತೀವಲ್ಲ. ನಾವೇನು ನೆಗ್ಲೆಕ್ಟ್ ಮಾಡ್ತೀವಿ ಅಂದರೆ ಹಣ್ಣು ತಿನ್ನೋದನ್ನು ಬಿಟ್ಬಿಡ್ತೀವಿ. ಹೌದು. ಬಿಕಾಸ್ ನಮ್ಮ ಹಣ್ಣು ಅಟ್ರಾಕ್ಟಿವ್ ಅನ್ಸಲ್ಲ. ಅದನ್ನೇನು ಹಣ್ಣು ತಿನ್ನೋದು, ಅದ್ರ ಬದಲಾಗಿ ಒಂದು ಚಾಟ್ಸ್ ತಿನ್ಬೋಣ ಈ ಥರ. ಬಟ್ ನಿಮಗೆ 8-10 ದಿನ ನೀವು ಹಣ್ಣಿಲ್ಲದೆ ನೀವು ಇದ್ದಾಗ ನಿಮ್ಮ ಒಳಗಡೆ ಒಂದು ಬರ್ನಿಂಗ್ ಸೆನ್ಸೇಷನ್, ಯು ಫೀಲ್ ರೆಸ್ಟ್ಲೆಸ್. ನಿಮ್ಮ ಒಳಗಡೆ ಇರುವಂಥ ಒಂದು ಇದು ಕಡಿಮೆ ಆಗ್ಬಿಡುತ್ತೆ, ನೀರಿನ ಅಂಶ ಕಡಿಮೆ ಆಗುತ್ತೆ. ಸೊ ಇನ್ನೊಂದು, ನೀರು ಕಮ್ಮಿ ಕುಡಿತೀವಿ, ನಮ್ಗೆ ಗೊತ್ತಾಗಲ್ಲ. ನಾವು ಮನೇಲಿ ಇದ್ದಾಗ ಅಥವಾ ಆಫೀಸಲ್ಲಿ ಇದ್ದಾಗ ಅವಾಗ ನೀರು ಕುಡಿತಾ ಇರ್ತೀವಿ. ಅಲ್ಲಿ ನಾವು ನಮ್ಮ ಲೋಕನೇ ಬೇರೆ ಆಗಿರುತ್ತಲ್ಲ, ಈ ನೀರು ಕುಡಿಬೇಕು ಅನ್ನುವಂತ ಥಾಟ್ ಪ್ರೊಸೆಸ್ ತಲೆಗೆ ಬರಲ್ಲ. ಅದು ಇದ್ದಕ್ಕಿದ್ದಂಗೆ ನಿಮ್ಮ ಎಷ್ಟೋ ಸತಿ ನೋಡಿ, ನೀವು ಲಾಂಗ್ ಟ್ರಿಪ್, ಅಡ್ವೆಂಚರ್ ಟ್ರಿಪ್, ನಾನಂತೂ ಅಡ್ವೆಂಚರ್ ಟ್ರಿಪ್ ಮಾಡಿ ಬಂದಾಗೆಲ್ಲ 1-1.5 kg 2 kg ಡೌನ್ ಆಗಿರುತ್ತೆ ನಂದು. ಈ ಬೈಕ್ ಟ್ರಿಪ್ ಮಾಡಿ ಬಂದಾಗ ಒಂದು ನಮ್ಮ ರುಟೀನಿಂದ ಆಚೆಗೆ ಬಂದಿರ್ತೀವಿ. ಕಾಲಕ್ಕೆ ಬೇಕಾಗಿರೋಷ್ಟು ಕ್ವಾಂಟಿಟಿ ಆಹಾರ ಹೋಗಲ್ಲ, ನೀರು ಕಮ್ಮಿ ಕುಡಿತೀವಿ, ನಿಮ್ಮ ದೇಹದಲ್ಲಿರೋ ಲಿಕ್ವಿಡ್ನ ಅದು ಡ್ರೈನ್ ಮಾಡುತ್ತೆ. ಬಿಸಿಲಲ್ಲಿ ಓಡಾಡ್ತೀವಿ, ಅದು ಕೂಡ ಡ್ರೈನ್ ಮಾಡುತ್ತೆ. 1-2.5 kg ಡೌನ್ ಆಗುತ್ತೆ. ಸೊ ಹಿಂಗಾಗಿ ನೀರು ಕುಡಿಯೋದು, ಹಣ್ಣು ತಿನ್ನೋದನ್ನ ಯಾವುದೇ ಕಾರಣಕ್ಕೆ ಹೌದು. ಆಮೇಲೆ ಇನ್ನೊಂದು ನಿಮಗೆ ಹೇಳ್ಬೇಕು ಅನ್ಕೊಂಡೆ, ಈ ಬೈಕ್ ಇದೆಯಲ್ಲ, ನನಗೆ ತುಂಬ ಇಷ್ಟ ಬೈಕ್. ಆ್ಯಕ್ಚುಲಿ ನನಗೆ ಹೆಲ್ಮೆಟ್ ಯಾವಾಗ ಕಂಪಲ್ಸರಿ ಮಾಡಿದ್ರಲ್ಲ ಅವಾಗ ನಾನು ಬಿಟ್ಟೆ.
ಬಿಕಾಸ್ ನಾನು ಕೂಲ್ ಸ್ವಲ್ಪ ಕಡಿಮೆ ಇದೆ. ಅದಕ್ಕೆ ನಿಮಗೆ ಇದು ಬರುತ್ತೆ, ಏನದು ಅದಕ್ಕೆ ಏನು ಹೇಳ್ತಾರೆ ಅಂತ, ಒಂದು ಬಟ್ಟೆ ಬರುತ್ತೆ ತಲೆಗೆ ಹಾಕೊಳ್ಳೋಕೆ, ಅದನ್ನ ಹಾಕೊಂಡ್ರೆ ನಿಮಗೆ ಬೆವರಲ್ಲ, ಅಷ್ಟು ಬೆವರಲ್ಲ. ಸೊ ಆ ಥರದ್ದೊಂದು ಅಂದರೆ ಬೆಂಗಳೂರಲ್ಲಿ ನಾನು ನೋಡ್ತೀವಿ. ಆಮೇಲೆ ಸೊ ನಾನೇನು ಕೇಳ್ಬೇಕು ಅನ್ಕೊಂಡ್ರೆ, ಬೈಕ್ ಈಗ ನಮಗೆ ಒಂದು ಕಂಫರ್ಟ್ ಝೋನಿಗೆ ಬಂದ್ಬಿಟ್ಟಿದೀವಿ ನಮ್ಮ ಲೈಫಲ್ಲಿ ಸ್ವಲ್ಪ. ಈ ಅಂದರೆ ಹಿಂಗೆ ಕೂತ್ಕೊಂಡು ಹೋಗೋದಿದೆಯಲ್ಲ, ಅಂದರೆ ನಿಮಗೆ ಏನು ರೆಸ್ಟ್ ಇಲ್ಲ ಬೈಕಲ್ಲಿ. ಸೊ ಗಂಟೆಗಟ್ಟಲೆ ನೀವು ಕೂತ್ಕೋತೀರ, ನಿಮಗೆ ಅದು ಸ್ಟ್ರೈನ್ ಆಗಲ್ವಾ? ನಿಮ್ಮ ಬೆನ್ನು ನೋವು, ಆಮೇಲೆ ಯು ಫೀಲ್ ಲೈಕ್ ಹೋಗಿ ಯಾವಾಗ ನಾನು ಹಾಸಿಗೆ ಮೇಲೆ ಬೀಳ್ತೀನಿ ಆ ಥರ ಅನಿಸ್ತಾ ಅಂತ? ಇಲ್ಲ, ನನಗೆ ಅದೇ ಒಂದು ನಿಮ್ಗೆ ಬೈಕ್ದು ಹುಚ್ಚಿರ್ಬೇಕು ಸ್ವಲ್ಪ. ಬೈಕಿಗೆ ಅದೇ ಹೇಳಿದ್ನಲ್ಲ, ಮೊನ್ನೆ ಪಾಂಡಿಚೇರಿಯಿಂದ ಬಂದೆ ಅಂಥೇಳಿ 316 ಕಿಲೋಮೀಟ್ರ್ ಬೆಂಗಳೂರಿಂದ ಅಲ್ಲಿಗೆ. ಹೋಗುವಾಗ ಸ್ವಲ್ಪ ಬ್ರೇಕ್ ತೊಗೊಂಡು ಹೋದ್ವಿ ನಾವು, ಒಂದು 3-4 ಬ್ರೇಕ್ ಮಧ್ಯ ಟೀ ಕುಡಿಯೋದಕ್ಕೆ ನಿಲ್ಸೋದು ಅಂತ. ಅಂದರೆ ನಿಮ್ಗೆ ಒಂದ್ಸತಿ ಕೈಕಾಲು ಆಡ್ಸೋದಕ್ಕೆ, ಅಂದರೆ ಭಾಳ ಹೊತ್ತು ಸೀಟ್ ಮೇಲೆ ಕೂತಿರ್ತೀರಲ್ಲ, ತುಂಬ ಹೀಟ್ ಆಗ್ತಾ ಇರುತ್ತೆ. ಬಟ್ ಬರ್ಬೇಕಾದ್ರೆ ಏನಂದರೆ ಪಾಂಡಿಚೇರಿಯಿಂದ ಮಧ್ಯಾಹ್ನ 1 ಗಂಟೆ 5 ನಿಮಿಷಕ್ಕೆ ಬಿಟ್ಟಿದ್ದು, 5 ಗಂಟೆಗೆ ನಾನು ಹೊಸೂರಲ್ಲಿದ್ದೆ. ಅರೌಂಡ್ 260 ಸಮಥಿಂಗ್ ಕಿಲೋಮೀಟ್ರು, 4 ಅವರ್ಸಲ್ಲಿ ಬಂದ್ವಿ ನಾವು. ಬಟ್ ಹೊಸೂರಿಂದ ನನಗೆ ಬೆಂಗಳೂರು ಒಳಗಡೆ ಬರೋದಕ್ಕೆ 1.25 ಗಂಟೆ ಬೇಕಾಯಿತು. ಅದು ಎಲ್ಲರಿಗೂ ಗೊತ್ತಿರುವಂಥ ಕಥೆ. ಸೊ ಹಾಗೆ ಈ ವೀರಕಪುತ್ರದ ಕತೆ ನೀವು ಅದು ಓದಿದ್ರಲ್ಲ, ಅದೇನು ಅಂದರೆ, ಅವರು ಒಂದು ದಿವಸ ನಮ್ಮ ಆಫೀಸಿಗೆ ಬರ್ತಾರೆ, ಯಾವುದೋ ಪುಸ್ತಕ ಬಿಡುಗಡೆದೋ ಯಾವುದೋ ಒಂದು ಅದ್ರದ್ದು ಇನ್ವಿಟೇಷನ್ ಕೊಡೋದಕ್ಕೆ. ನಾನು ಚಾರ್ಜ್ ತೊಗೊಂಡ್ಮೇಲೆ ಅವರು ಒಂದು ಸತಿನೂ ಭೇಟಿ ಆಗಿರಲಿಲ್ಲ, ಆಫೀಸಿಗೆ ಬಂದಿರಲಿಲ್ಲ. ಅದು ಆಯಿತು ಅಂತೇಳಿ ಬರ್ತಾರೆ. ಬಂದಿದ್ದಾಗ ಹಿಂಗೆ ಏನೋ ಲೋಕಾಭಿರಾಮ ಮಾತಾಡ್ತಾ ಇರ್ತೀವಿ. ಆವಾಗ ಇದೇನೋ ಪುಸ್ತಕ ಅದು ಇದೆಲ್ಲ ಬಂದಾಗ ನಂದೊಂದು ಈ ಥರದ್ದೊಂದು ಪುಸ್ತಕ ಅಂತಿರುತ್ತೆ, ಹಿಂಗೆ ಟ್ರಾವೆಲ್ಲು ಅಂತ. ಹೌದ್ರಿ, ನಾನು ಈ ಸತಿ ನಂದು ಆ್ಯನಿವರ್ಸರಿ ಇದೆ, ಮಾಲ್ಡೀವ್ಸ್ಗೆ ಹೋಗ್ಬೇಕು ಅಂದೆ. ಅದ್ಯಾಕೆ ಫಾರಿನ್ಗೆ ಹೋಗ್ತೀರಾ? ಇಲ್ಲಿ ಇಂಡಿಯಾದಲ್ಲಿ ಅದ್ಭುತವಾದ ಜಾಗ ಇದೆಯಲ್ಲ, ಹೋಗ್ಬೋದಲ್ಲ. ಎಲ್ಲಿ ಹೋಗ್ಬೋದು ಅಂತ. ಮೇಘಾಲಯ ಹೋಗಿ ನೋಡಿ, ಮೊನ್ನೆ ಅವಾಗಷ್ಟೇ ಬಂದಿದ್ದೆ ಮೇಘಾಲಯಿಂದ. ಅವ್ರಿಗೆ ಅದರಲ್ಲಿ 1-2 ಜಾಗಗಳನ್ನ ಹೇಳಿದೆ ನಾನು, ಈ ಥರದ್ದೊಂದು 2 ಜಾಗ ಇದೆ, ನೀವು ಹೋಗಿ ನೋಡಿ. ನಾವು ಸ್ವರ್ಗ ಅದು ಇದು ಅಂತ ಬರಿತೀವಿ, ಆ ಜಾಗಕ್ಕೆ ಹೋಗಿ. ಅದೇ ಅವರು ಅದರಲ್ಲಿ ಆ ಪೋಸ್ಟಲ್ಲಿ ಬರೆದಿದ್ದಾರೆ, ಆ ಜಾಗದ ಹೆಸರು ನಾನು ಬರೆಯಲ್ಲ, ನಿಮ್ಗೆ ಅಷ್ಟು ಆಸಕ್ತಿ ಇದ್ರೆ ನೀವು ಹುಡುಕೊಂಡು ಹೋಗಿ ಅಲ್ಲಿಗೆ. ಈಗ ನಾನು ಅಷ್ಟೇ, ನಾನು ಹೇಳಲ್ಲ ಆ ಜಾಗದ ಹೆಸರನ್ನ. ಬಟ್ ಮೇಘಾಲಯದಲ್ಲಿದೆ ಅದು. ಅಲ್ಲಿಗೆ ಹೋಗೋದಷ್ಟು ಸುಲಭ ಇಲ್ಲ. ಅದಕ್ಕೆ ಹೋಗ್ಬೇಕು ಅಂತ ಹೇಳಿ ಆದರೆ ಒಂದು ಆ ಜಾಗದ ಹೆಸರು ತಿಳ್ಕೊಳ್ಬೇಕು. ಆಮೇಲೆ ನೀವಾಗೆ ಹೋಗೋಕ್ಕಾಗಲ್ಲ, ಯಾರ್ದಾರು ಹೆಲ್ಪ್ ಬೇಕು ಅಲ್ಲಿಗೆ ಹೋಗೋದಕ್ಕೆ. ಅಂದ್ರೆ ಲೋಕಲ್ಸ್ ಯಾರ್ದಾರು ಗೈಡ್ ತರ ಏನಾರು ಹೈರ್ ಮಾಡ್ಕೊಂಡು ನಡ್ಕೊಂಡು ಹೋಗ್ಬೇಕಾಗತ್ತಾ? ನಡ್ಕೊಂಡು ಹೌದು, ಅಫ್ಕೋರ್ಸ್ 1-2 ಗಂಟೆ ಟ್ರೆಕ್ ಮಾಡಬೇಕು. ಅಥವಾ ಮಳೆ ಅಲ್ಲದೆ ಇರೋ ಕಾಲದಲ್ಲಿ ಆದರೆ ಒಂದು ಈ 4x4 ಜೀಪು ಒಂದು 1 ಗಂಟೆ ನಡಿಬೋದು ಅನ್ನೋಷ್ಟು ದೂರದ ಜಾಗದವರೆಗೆ ಕರ್ಕೊಂಡು ಹೋಗುತ್ತೆ ಜೀಪು. ಅಲ್ಲಿಂದ ನಡಿಬೇಕು. ಅದ್ರ ವಿಶೇಷ ಏನು ಅಂತ ಹೇಳಿದ್ರೆ, ಒಂದು ಗುಹೆಯ ಒಳಗೆ ನದಿ. ಹೌದಾ? ಓಕೆ. ಭಾರತದ 3ನೇದೋ 5ನೇದೋ ಅತಿ ಉದ್ದದ ಗುಹೆ ಅದು. ನಿಮಗೆ ಎಷ್ಟು ದೂರ ಹೋಗೋ ಕಾನ್ಫಿಡೆನ್ಸ್ ಇದೆ ಅಷ್ಟು ದೂರ ಗುಹೆ ಒಳಗಡೆ ಹೋಗ್ಬೋದು. ಅದಕ್ಕೆ ಅವ್ರು ಬರ್ತಾರೆ ಜೊತೆಗೆ. ಅದರಲ್ಲಿ ಒಂದು 100 ಮೀಟ್ರ್ 150 ಮೀಟರ್ ಅಷ್ಟು ಆ ನದಿಯಲ್ಲಿ ಬಿದಿರಿನ ತೆಪ್ಪದಲ್ಲಿ ಕರ್ಕೊಂಡು ಹೋಗ್ತಾರೆ ನಿಮಗೆ ಅದ್ರ ಒಳಗಡೆಗೆ. ಆಮೇಲೆ ಅದ್ರ ಒಳಗಡೆ ನಡ್ಕೊಂಡು ಹೋಗ್ಬೋದು. ಯಾಕಂದರೆ ಈಜಕ್ಕೆ ಬರೆದವರು ತುಂಬ ಆಳ ಇದೆ ಅದು. ಆ ನದಿ ಗುಹೆಯ ಬಾಯಿಯಲ್ಲಿ ನದಿ ಇದೆ. ಅಲ್ಲಿ ಒಳಗಡೆ ನೀವು ಎಷ್ಟು ಕಿಲೋಮೀಟರ್ ಆದರೂ ಹೋಗ್ಬೋದು. ನನ್ನ ಅಂದಾಜು ನಾವು 1.25ರಿಂದ 1 ಕಿಲೋಮೀಟರ್ ಹೋಗಿದ್ದೀವಿ. ಅದಾದಮೇಲೆ ಅಷ್ಟು ಧೈರ್ಯ ಬರಲಿಲ್ಲ ನಮ್ಗೆ ಇನ್ನು ಮುಂದೆ ಹೋಗಬೇಕು ಅಂತ. ಯಾಕೆಂದರೆ ಮತ್ತೆ ವಾಪಸ್ ಬರಲಿಕ್ಕೆ ಇವನಿಗೆ ಎಷ್ಟು ಗೊತ್ತಿದೆ, ನಮ್ಗೆ ಕರ್ಕೊಂಡು ಹೋದವನಿಗೆ. ಅವ್ನು ಹೇಳ್ತಾನೆ, ನೀವು ಎಷ್ಟು ದೂರ ಹೋಗ್ತೀರೋ ಅಷ್ಟು ದೂರ ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಾನೆ. ನಮ್ಗೆ ಅಷ್ಟು ಧೈರ್ಯ ಬರಬೇಕಲ್ಲ ಹೋಗೋದಕ್ಕೆ. ಸೊ ಹೋದ್ವಿ. ಆ ನೀರು, ಆ ಗುಹೆ ಒಳಗಡೆ ಇರೋ ಫೀಲು. ಗುಹೆ ಅಂದರೆ ಅದೇನು ಸಣ್ಣ ಸುರಂಗ ಅಲ್ಲ, ಅದು ಮ್ಯಾಸಿವ್ ಗುಹೆ. ನೀವು ಅದನ್ನ ನಾನು ನಿಮ್ಗೆ ಆಮೇಲೆ ಹೇಳ್ತೀನಿ ಆ ಇದರಲ್ಲಿ. ಬಟ್ ಆ ಜಾಗ ನನಗೆ ಆದಷ್ಟು ಪ್ರಮೋಟ್ ಮಾಡಬಾರ್ದು ಅಂತ ಅನ್ಸುತ್ತೆ. ಅದು ಒರ್ಜಿನ್ ಆಗೇ ಇರಲಿ ಎಷ್ಟು ಸಾಧ್ಯನೋ ಅಷ್ಟು. ಬಟ್ ಹೋಗ್ತಿದ್ದಾರೆ ಟ್ರೆಕ್ಕರ್ಸ್ ಎಲ್ಲ, ತುಂಬ ಜನ ಹೋಗಿ ಬೆಂಗಳೂರಿಂದಲೇ ಹೋದವರಿದ್ದಾರೆ ಬಹಳಷ್ಟು ಜನ. ಬಟ್ ಈಗ ನಿಮಗೆ ಜೋಗ ಜಲಪಾತ ಅನ್ನುವಷ್ಟು ಫೇಮಸ್ ಇಲ್ಲ ಅದು, ಆ ಹೆಸರು ಗೊತ್ತಾಗಲ್ಲ. ಅದಾಯ್ತಾ, ಆ ಗುಹೆಯಿಂದ ಸ್ವಲ್ಪ ಮುಂದಕ್ಕೆ ನೀರು ಹರಿದು ಬಂದು ಬೀಳುತ್ತೆ. ವಾಟರ್ ಫಾಲ್ಸ್ ಇದೆ, ಅದ್ಭುತವಾಗಿದೆ. ಅಂದರೆ ಆ ಫಾಲ್ಸ್ ಕೆಳಗಡೆ ಒಂದು ಸಣ್ಣ ಸರೋವರ ಥರ ಇದೆ. ನೀವು ಆ ಫಾಲ್ಸ್ ಅಡಿಯವರೆಗೂ ನೀವು ಈಜ್ಕೊಂಡು ಹೋಗ್ಬೋದು, ಈಜಕ್ಕೆ ಬರುತ್ತೆ ಅಂದರೆ. ಇಲ್ಲ ಲೈಫ್ ಜಾಕೆಟ್ ಹಾಕ್ಕೊಂಡು ಅದ್ರ ಹೋಗ್ಬೋದು. ಅದರಂಥ ಅನುಭವ ಇನ್ನಲ್ಲದೆ ಜೀವನದಲ್ಲಿ ಒಂದು ನೀರಿನ ಜೊತೆಗೆ ನಂಗೆ ಸಿಕ್ಕಿರುವಂಥ ಅನುಭವದಲ್ಲಿ ದಟ್ ಈಸ್ ದ ಬೆಸ್ಟ್, ನಂಬರ್ 1 ಕೊಡ್ತೀನಿ ನಾನು ಅದಕ್ಕೆ. ಅಂಥ ಜಾಗ ಅದು. ಬಟ್ ಈ ಥರ ತುಂಬ ಇದೆ ಅಲ್ಲಿ ಮೇಘಾಲಯದಲ್ಲಿ. ಯಾವುದು ಗುಹೆ, ಜಲಪಾತಗಳು ಇಡೀ ಇರೋದೇ ಅಲ್ಲಿರೋದೇ ಅಂಥದ್ದು ಗುಹೆ, ಜಲಪಾತ. ಮೇಘಾಲಯ ಅಂದ್ರೆ ಅದೇ ಅಲ್ವಾ? ಮೇಘ ಅಂದ್ರೆ ಮೋಡ. ಹೌದು. ನಿಮಗೆ ಇಫ್ ಯು ಕ್ಯಾನ್ ಹೋಲ್ಡ್ ಮಿ ಫಾರ್ 1 ಮಿನಿಟ್, ನಾನು ನಿಮಗೆ ಅದ್ರದ್ದೊಂದು ಪಿಕ್ಚರ್ ನಿಮಗೆ ಸುಮ್ಮನೆ ಹಿಂಗೆ ತೋರಿಸ್ತೀನಿ ನಮ್ಮ ವೀಕ್ಷಕರಿಗೆ. ಎಸ್ ಎಸ್. ಇದು ನೋಡಿ, ಅದು ಜಲಪಾತ. ಓಹೋ.
ಇಂಡಿಯಾ ಅನ್ಸಲ್ಲ, ನಾವೆಲ್ಲ ಬೇರೆ ದೇಶ, ಯುರೋಪ್ ಅಂತ ಅಫ್ಕೋರ್ಸ್ ನಿಮಗೆ ಬಹಳ ಅದ್ಭುತ ಇದೆ. ಮಳೆಗಾಲದಲ್ಲಿ ಹೋದ್ರೆ ಮಾತ್ರ ಈ ತರ ಇರಲ್ಲ, ಬಹಳ ತುಂಬಾ ನೀರಿರುತ್ತೆ. ಮಳೆಗಾಲ ಮುಗಿದ ಮೇಲೆ ಹೋಗ್ಬೇಕು, ಬೇಸಿಗೆ ಶುರು ಆಗೋಕ್ಕೂ ಮುಂಚೆ ಹೋಗ್ಬೇಕು, ಐಡಿಯಲ್ ಟೈಮ್. ನಿಮ್ಗೆ ಇಲ್ಲಿ ನೋಡಿ, ಇಲ್ಲಿ ಈಜ್ಕೊಂಡು ಹೋಗ್ಬೋದು, ಹಿಂಗೆ ಆ ಥರ. ಓಹೋ. ಇದರ ಹಿಂಭಾಗ ನಡ್ಕೊಂಡು ಹೋದ್ರೆ ಆ ಗುಹೆಗೆ ಹೋಗುತ್ತೆ. ಪ್ರವಾಸ ಅನ್ನುವಂಥದ್ದು ನನಗೆ ಯಾವಾಗ್ಲೂ ನನಗೆ ಅನ್ಸೋದೇನು ಅಂದರೆ, ಸುಮ್ಮನೆ ಪ್ರವಾಸಿ ತಾಣಕ್ಕೆ ಹೋಗಿ ಜನ ಇದ್ರ ಮಧ್ಯದಲ್ಲಿ ಇರೋದಕ್ಕಿಂತ ಅನ್ಎಕ್ಸ್ಪ್ಲೋರ್ಡ್, ಸ್ವಲ್ಪ ಲೆಸ್ ಎಕ್ಸ್ಪ್ಲೋರ್ಡ್ ಅಂತ ಹೇಳ್ಬೋದು, ಅನ್ಎಕ್ಸ್ಪ್ಲೋರ್ಡ್ ಅನ್ನೋದಕ್ಕಿಂತ ಲೆಸ್ ಎಕ್ಸ್ಪ್ಲೋರ್ಡ್ ಜಾಗಕ್ಕೆ ಹೋದರೆ ನಮಗೆ ಆ ಮನಸ್ಸಿಗೆ ಏನು ರಿಲ್ಯಾಕ್ಸೇಷನ್ ಬೇಕು ಅದು ಅತಿ ಹೆಚ್ಚು ಮಟ್ಟದಲ್ಲಿ ಸಿಗುತ್ತೆ. ಸೊ ಇಲ್ಲಾಂದ್ರೆ ಅದು ಪ್ರವಾಸ ಕೆಲವೊಂದ್ಸಲ ಪ್ರಯಾಸನೇ ಆಗುತ್ತೆ. ತುಂಬಾ ಜನ, ತುಂಬಾ ಕ್ರೌಡು ಇದ್ದಾಗ. ಸೊ ನಮ್ಮ ಮೊನ್ನೆ ಒಬ್ಬರು ಹೇಳ್ತಾ ಇದ್ರು, ಒಬ್ಬರು ಟ್ರಾವೆಲ್ ಏಜೆಂಟ್ ಹೇಳ್ತಾ ಇದ್ರು, ನಮ್ಮ ಇಂಡಿಯನ್ಸ್ ಹೆಂಗೆ ಅಂದ್ರೆ ಪ್ರವಾಸಕ್ಕೆ ಹೋಗಿ ಬಂದ್ಮೇಲೆ ಅವರು ರೆಸ್ಟ್ ತಗೋಬೇಕು, ಹಂಗೆ ಮಾಡ್ಕೊಂಡ್ಬಿಡ್ತಾರೆ ಅಂತ ಹೇಳಿ. ಅಲ್ಲ, ಇದು ನಮಗೂ ಹಂಗಾಗುತ್ತೆ. ಬಟ್ ಏನಂದ್ರೆ ಮನಸ್ಸು ಪ್ರಫುಲ್ಲಿತ ಆಗಿಬಿಡುತ್ತಲ್ಲ, ಅವಾಗ ದೇಹದ ಬಳಲಿಕೆ ಅಷ್ಟು ಮ್ಯಾಟರ್ ಆಗಲ್ಲ. ಅದೇ ಆ ಥರದ ಆಸಕ್ತಿ ಇರಬೇಕು. ಹೌದು, ಆ ಥರ ಆಸಕ್ತಿ ಇರಬೇಕು. ಹೌದೌದು. ಸುಮ್ಮನೆ ನೀವು ಕ್ರಾಮ್ ಮಾಡೋದು ಒಳ್ಳೇದಲ್ಲ. ಸುಮ್ಮನೆ ನೀವು ಬೆಳಿಗ್ಗೆ 11 ಗಂಟೆಗಿದು, 1 ಗಂಟೆಗಿದು, 4 ಗಂಟೆಗಿದು ಕ್ರಾಮ್ ಮಾಡ್ಬಿಟ್ರೆ ಅದು ಆಗಲ್ಲ, ನಿಮ್ಗೆ ತುಂಬಾ ಸ್ಟ್ರೆಸ್ ಆಗುತ್ತೆ. ಸೊ ಹಾಗೆ ಸಂಚಾರಿ ಕಾರ್ಯಕ್ರಮದಲ್ಲಿ ಬಹುಶಃ ಸುದೀರ್ಘವಾದ ಸಂದರ್ಶನ ಅಂದ್ರೆ ಇದೆ ಅನ್ಸುತ್ತೆ. ರವಿಶಂಕರ್ ಭಟ್, ಉದಯವಾಣಿಯ ಮುಖ್ಯ ಸಂಪಾದಕರು, ಪ್ರಧಾನ ಸಂಪಾದಕರೊಂದಿಗೆ ನಾನು ಸಾಕಷ್ಟು ವಿಚಾರಗಳು ಮಾತಾಡಿದ್ವಿ. ಅವ್ರ ಪುಸ್ತಕದ ಬಗ್ಗೆ ನಾನು ಮತ್ತೊಂದ್ಸಲ ನಿಮ್ಗೆ ಹೇಳೋದಾದ್ರೆ, ಫಾರಿನ್ ಟೂರ್ ಅನ್ನೋ ಪುಸ್ತಕ ಬಂದಿದೆ ಅವ್ರದ್ದು. ಇದು ಅವರ ಫ್ಯಾಮಿಲಿ ಜೊತೆಗೆ, ಅವರ ಕುಟುಂಬಸ್ಥರ ಕಂಪ್ಲೀಟ್, ಅತ್ತೆ ಮಾವ, ತಂದೆ ತಾಯಿ ಮತ್ತು ಅವರ ಕುಟುಂಬ. ಸೊ ಹೋಗಿ ಬಂದಿರುವಂಥ ಭಾಳ ಬ್ಯೂಟಿಫುಲ್ ಆಗಿರೋ ಪುಸ್ತಕ. ಯಾಕೆ ಅಂತಂದರೆ ಇದು ನಾವು ನಮ್ಮ ಇಂಡಿಯನ್ಸ್ ಇದೆಲ್ಲ ಜುಗಾಡ್ ಅಂತಾರಲ್ಲ ಹಿಂದಿನಲ್ಲಿ, ಕಷ್ಟಪಟ್ಟು ಹೆಂಗೋ ಒಂದು ಮಾಡಿ ಟೂರ್ಗೆ ಹೋಗ್ಬೇಕು ಅನ್ನೋದಿಲ್ಲ. ಆ ಥರ ಕಷ್ಟಪಟ್ಟು ಬಟ್ ಚೆನ್ನಾಗಿ ಮಾಡ್ಕೊಂಬಂದಿದ್ದಾರೆ. ಕಷ್ಟಪಟ್ಟು ಎಲ್ಲರೂ ಕಷ್ಟಪಡಿಸಿಲ್ಲ, ಅದರಲ್ಲಿ ಎಷ್ಟು ಕಡಿಮೆ ದುಡ್ಡಲ್ಲಿ ಎಲ್ಲವನ್ನೂ ಮಾಡೋಕ್ಕೆ ಸಾಧ್ಯ ಅದನ್ನು ಅವ್ರು ಮಾಡ್ಕೊಂಡ್ಬಂದಿದ್ದಾರೆ. ಬಟ್ ಅದು ಒಂದಲ್ಲ, ಅದ್ರ ಹೊರತಾಗಿ ಕೂಡ ಸಾಕಷ್ಟು ಟೂರ್ಗಳು ಮಾಡಿರುವಂಥ ಅನುಭವಗಳು ನಮ್ಮ ಜೊತೆಗೆ ಶೇರ್ ಮಾಡಿದರು. ಸೊ ತುಂಬ ಥ್ಯಾಂಕ್ಸ್ ರವಿಶಂಕರ್. ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆ ಇಷ್ಟೊತ್ತು ಮಾತಾಡಿದ್ರಿ. ಥ್ಯಾಂಕ್ ಯು. ಸೊ ಮತ್ತು ನಿಮ್ಮ ಈ ಒಂದು ಪ್ರಯಾಣ ಹೀಗೆ ಮುಂದುವರಿಲಿ. ಹೌದೌದು, ಅದು ಪ್ರಯಾಣ ನಾನು ಒಂದಂತೂ ನಿರ್ಣಯ ಅಂದ್ರೆ ಸ್ವನಿರ್ಣಯ ಒಂದು ಕೈಗೊಂಡ್ಬಿಟ್ಟಿದ್ದೀನಿ. ನನ್ನ ಕೈಕಾಲು ಗಟ್ಟಿ ಇರುವವರೆಗೆ, ನನಗೆ ಆರ್ಥಿಕವಾಗಿ ಮತ್ತೆ ದೈಹಿಕ ಶಕ್ತಿ ಇರುವವರೆಗೆ ಪ್ರಯಾಣ ನಿರಂತರ. ಎಸ್, ನನಗೆ ನಿಜವಾಗ್ಲೂ ಈಗ ಒಂದು ಸ್ಫೂರ್ತಿ ಬಂತು. ನನಗೆ ಬೈಕ್ ತುಂಬ ಇಷ್ಟ. ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಬೈಕ್ ತುಂಬ ಇಷ್ಟ. ನಾನೊಂದು ಚಿಕ್ಕವನಿದ್ದಾಗ ನನ್ನ ಫ್ರೆಂಡಿಗೆ ಹೇಳಿದ್ದೆ, ಲೈಫಲ್ಲಿ ನಾನು ಹೇಳಿದ್ದು ಬೀದರ್ ಭಾಷೆ, ಲೈಫಲ್ಲಿ ದೋಸ್ತ 2 ನನಗೆ ಇಷ್ಟ ಮಾಡಲ್ಲ, ನಾನು ತೊಗೊಳ್ಳಲ್ಲ. ಒಂದೇನಂದರೆ ನಾನು ಕಾರ್ ತೊಗೊಳ್ಳಲ್ಲ, ಎರಡನೇಂದ್ರೆ ಕೋಟ್ ಹಾಕೊಳ್ಳಲ್ಲ. ನಂಗೆ ಎರಡೂ ಇಷ್ಟ ಇರಲಿಲ್ಲ. ಎರಡು ಇಲ್ಲ, ನಾನು ಏನು ಹೇಳ್ತೀನಿ ಅಂದರೆ, ನೀವು ಬೈಕ್ ಅಷ್ಟು ಇಷ್ಟ ಇತ್ತು ಅಂದರೆ ಮೊದಲನೇದಿಗೆ ಒಂದು ಸಣ್ಣ ಟ್ರಿಪ್ ಮಾಡಿ, ಒಂದು 2 ದಿನದ್ದು. ಆವಾಗ ನಿಮ್ಗೆ ಅದು ರುಚಿ ಹತ್ತುತ್ತೆ. ಯಾವಾಗಲೂ ಅಷ್ಟೇ, ರುಚಿ ಹತ್ತದ ಮೇಲೆ ಇದಾಗೋದು. ಈಗ ನಾನೇನು ಮಾಡ್ತೀನಿ, ವರ್ಷಕ್ಕೆ ಒಂದು ಬೈಕ್ ಟ್ರಿಪ್, ಪ್ರಾಪರ್ ಟ್ರಿಪ್ಪು, ಇನ್ನೊಂದು ಶಾರ್ಟ್ ಟ್ರಿಪ್ಸ್ ಮಾಡ್ತೀನಿ. ಈಗ ಇದೆ ಪಾಂಡಿಚೇರಿಗೆ ಈಗ ಹೋದ್ನಲ್ಲ, 6 ತಿಂಗಳ ಹಿಂದೆ ನಾನು ವಯನಾಡಿಗೆ ಹೋದೆ. ವಯನಾಡಿಗೆ ಹೋಗಿದ್ದು ನನಗೆ 2 ಇದರಲ್ಲಿ ಹೆಲ್ಪ್ ಆಯ್ತು ನನಗೆ. ಒಂದು ವೃತ್ತಿಪರವಾಗಿ, ಆ ಲ್ಯಾಂಡ್ ಸ್ಲೈಡ್ ಆಯ್ತು, ನೆನಪಿದ್ಯಾ? ವಯನಾಡು ಮಹಾ ದುರಂತ ಆಯ್ತು ಆ ಜಾಗಕ್ಕೆ. ಮತ್ತು ಇನ್ನೊಂದು ಹೆಸರಿದೆಯಲ್ಲ ಅಲ್ಲಿ, ಓಕೆ ಗೊತ್ತಾಯ್ತು ಬಿಡಿ. ಆ ಜಾಗ ಸುಲ್ತಾನ್ ಬತ್ತೇರಿ ಇಂದ ಮುಂದಕ್ಕೆ ವಯನಾಡು ಬರುತ್ತೆ. ಆ ಜಾಗಕ್ಕೆ ನಾನು ಹೋಗಿದ್ದು ಬೈಕ್ ಟ್ರಿಪ್ಗೆ ಅಂತ. ಬಟ್ ಆ ಜಾಗ ಹತ್ರ ಇದೆ ಅಂತೇಳಿ ಗೊತ್ತಾಗಿ ಅರ್ಧ ದಿನ ಆ ಜಾಗದಲ್ಲಿ ಹೋಗಿ ಒಂದು ಒಳ್ಳೆ ಲೇಖನ ಬರೆಯೋಕ್ಕಾಯ್ತು ನಂಗೆ ಅದ್ರ ಬಗ್ಗೆ. ನಿಮ್ಗೆ ಅದು ಹೋಗ್ಬೇಕು ಅಗೇನ್, ಎಷ್ಟು ಹಾಂಟೆಡ್ ಜಾಗ ಅಂತ ಅನ್ಸುತ್ತೆ ಅಂದ್ರೆ, 100 ಜನರನ್ನ ಕೊಚ್ಕೊಂಡು ಹೋಗಿರುವಂತಹ ಪ್ರದೇಶ ಅಲ್ಲ ಅದು. ಹಾಗೆ ಇದೆ ಅದು ಈಗಲೂ, ಇನ್ನೂ ರಿಬಿಲ್ಡ್ ಆಗಿಲ್ಲ ಅದು. ಹೌದಾ? ಸೊ ಆ ಥರ. ಥ್ಯಾಂಕ್ ಯು. ಒಟ್ಟಿನಲ್ಲಿ ಅಂದರೆ ಪ್ರವಾಸ ಯಾಕೆ ಮಾಡಬೇಕು ಅನ್ನೋದ್ರ ಬಗ್ಗೆ ಹೇಳ್ತಿರ್ಬೇಕಾದ್ರೆ, ಇಟ್ಸ್ ಅಬೌಟ್ ಎಕ್ಸ್ಪ್ಲೋರಿಂಗ್ ಯುವರ್ ಸೆಲ್ಫ್ ಆ್ಯಂಡ್ ಇಟ್ಸ್ ಅಬೌಟ್ ಎಕ್ಸ್ಪ್ಲೋರಿಂಗ್ ದ ವರ್ಲ್ಡ್. ಓಕೆ, ಜಗತ್ತು, ಜನ, ಬೇರೆ ಕಲ್ಚರು, ಬೇರೆ ಭಾಷೆ, ಬೇರೆ ಥರದ ಮನಸ್ಥಿತಿ ಎಲ್ಲವೂ ಕೂಡ ನಿಮಗೆ ಪ್ರವಾಸದ ಮೂಲಕ ಗೊತ್ತಾಗುತ್ತೆ. ಮತ್ತು ಅದ್ರ ಮೂಲಕ ನೀವು ವಿಶಾಲ ಆಗ್ತೀರ ಆ್ಯಕ್ಚುಲಿ. ಓಕೆ, ಅಂದರೆ ವಿಶಾಲ ಆಗ್ತೀರ ಅಂದರೆ ದಪ್ಪ ಆಗ್ತೀರ ಅಂತಲ್ಲ, ವಿಶಾಲ ಆಗಿ ನಿಮ್ಮ ಮನಸ್ಸು ಅಕೊಮೋಡೇಟಿವ್ ಆಗುತ್ತೆ. ಯಾರನ್ನೂ ಜಡ್ಜ್ ಮಾಡೋಕ್ಕೆ ಹೋಗಲ್ಲ ನೀವು. ಎಲ್ಲರೂ ನೀವು ರಿಸೆಪ್ಟಿವ್, ನಿಮ್ಮ ಒಂದು ಸ್ವಾಗತಿಸ್ತಾರೆ ಮನಸ್ಸಲ್ಲೇ. ಅವ್ರು ಹಾಗಿದ್ರೆ ಇಟ್ಸ್ ಓಕೆ, ಇವ್ರು ಹೀಗಿದ್ರೆ ಇಟ್ಸ್ ಓಕೆ ಅನ್ನೋ ಥರನೇ ಆಗುತ್ತೆ. ಸೊ ಅದು ಪ್ರವಾಸದ ಒಂದು ಅದ್ಭುತವಾದ ಒಂದು ಲಾಭ ಅಂತ ನನಗನ್ಸುತ್ತೆ.
ಸೊ ಥ್ಯಾಂಕ್ ಯು ವೆರಿ ಮಚ್ ಒಂದೊಂದ್ಸಲ ನಿಮಗೆ ನಿಮ್ಗೂ ನನಗೂ ಇದು ನಾನು ಕ್ಯಾಮ್ರಾ ಮ್ಯಾನ್ ಅಲ್ಲ ಬೇಸಿಕ್ ಅಂದ್ರೆ ಕ್ಯಾಮ್ರಾ ಮುಂದೆ ಕೂರುವವನಲ್ಲ, ಕ್ಯಾಮ್ರಾ ಹಿಂದೆ ಬೇಕಾದ್ರೆ ಇರ್ತೀನಿ. ಸೊ ಇದು ಫಸ್ಟ್ ಟೈಮ್ ನನಗೂ ಕ್ಯಾಮ್ರಾ ಮುಂದೆ ಇಷ್ಟೊಂದೆಲ್ಲ ಇಷ್ಟು ಸುದೀರ್ಘವಾಗಿ ಅಂದ್ರೆ ಸಣ್ಣ ಪುಟ್ಟ ಬೈಟ್ ಕೊಡ್ಲಿಕ್ಕೋ ಇನ್ನೊಂದೇನಕ್ಕೋ ಮಾತಾಡಿರ್ತೀವಿ, ಇಷ್ಟು ಸುದೀರ್ಘವಾಗಿ ಮಾತಾಡಿರೋದು ಇದು ಮೊದಲನೇದೇ ನಾನು. ಬಟ್ ಚೆನ್ನಾಗಿ ಮಾತಾಡಿದ್ರಿ. ಸೊ ನಮ್ಮೆಲ್ಲ ಗೊತ್ತಿಲ್ಲ ನಿಮ್ ವೀಕ್ಷಕರು ಹೇಳ್ಬೇಕು ಅದನ್ನ. ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಸೊ ಇಟ್ ವಾಸ್ ವೆರಿ ನೈಸ್. ಮತ್ತು ಎಲ್ಲಕ್ಕಿಂತ ಮುಖ್ಯವಾಗಿ ಚೆನ್ನಾಗಿ ಮಾತಾಡಿದ್ರಿ ಅಂತ ಅನ್ನೋಕ್ಕಿಂತ ಹೆಚ್ಚಾಗಿ ನೀವು ಖಂಡಿತ ಇನ್ಸ್ಪೈರ್ ಮಾಡಿದ್ದೀರಾ ನಮ್ಮ ವೀಕ್ಷಕರನ್ನ. ಥ್ಯಾಂಕ್ ಯು ಸೋ ಮಚ್. ಅಷ್ಟಾದ್ರೆ ನಂಗೆ ಇನ್ನೊಂದೇನು ಅಂದ್ರೆ, ನಾನು ಯಾಕೆ ಪ್ರವಾಸ ಬಹಳ ಜನ ಹೋಗ್ತಾರೆ ಬರೆಯಲ್ಲ, ನಾನು ಯಾಕೆ ಬರಿತೀನಿ ಅಂದ್ರೆ ಅದು ನನಗೆ ಬರಿಬೇಕು ಏನೋ ಮಾಡ್ಬೇಕು ಅಂತ ನಂಗೆ ಒಂದಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡೋಣ ಅಂತ. ನೀವು ಇದು ಅಂತಲ್ಲ, ನಾನು ಸಣ್ಣ ಒಂದು ಮೊಬೈಲ್ ತಗೊಂಡೆ ಅಂತ ಇಟ್ಕೊಳ್ಳಿ, 4-5 ಜನರ ಜೊತೆ ಶೇರ್ ಮಾಡ್ಕೊತೀನಿ, ಈ ಮೊಬೈಲ್ ಹಿಂಗಿದೆ, ಇದು ಹಿಂಗಿದೆ, ಹಿಂಗಿದೆ, ಹಿಂಗಿದೆ. ಅವಾಗ 2 ಪಾಸಿಬಿಲಿಟಿ ಇರುತ್ತೆ. ಅವ್ರಿಗೆ ಗೊತ್ತಿಲ್ಲದಿರೋ ಚಾನ್ಸಸ್ ಇರುತ್ತೆ, ಅವ್ರು ತಿಳ್ಕೊಳ್ತಾರೆ. ಅಥವಾ ನಿಮ್ದ್ರಲ್ಲಿ ಇಷ್ಟು ಲೂಪ್ ಹೋಲ್ಸ್ ಇದೆ, ಯು ಕ್ಯಾನ್ ಬೆಟರ್ ಇಟ್ ನೆಕ್ಸ್ಟ್ ಟೈಮ್ ಅನ್ನೋದು ನಂಗೆ ಯಾರೋ ಒಬ್ರು ನಾಲೆಜ್ ಕೊಟ್ಟಿರ್ತಾರೆ. ಅದರಲ್ಲಿ ಇರುವಂತ ಬೆಟರ್ ಫೀಚರ್ಗಳ ಬಗ್ಗೆ ಕೂಡ ಅವ್ರು ಹೇಳ್ಬೋದು. ಹೌದು, ಕೆಲಸ ನಾವು ತಗೊಂಡಿರ್ತೀವಿ ಬಟ್ ನಮ್ಗೆ ಗೊತ್ತಿರಲ್ಲ. ಈಗ ನಮ್ಮ ಮೊಬೈಲ್ ಕ್ಯಾಮ್ರಾದಲ್ಲಿ ಎಷ್ಟೋ ಆಪ್ಷನ್ಸ್ ಇರ್ತವೆ, ನಾವು ಎಕ್ಸ್ಪ್ಲೋರ್ ಮಾಡಿರಲ್ಲ. ಅದು ಯಾರೋ ಹೇಳ್ತಾರೆ ನಮಗೆ ಈ ಮೊಬೈಲ್ ಇದೆ ಅಂತ. ಸೊ ಹಾಗೆ ಅದು ಎಲ್ರಿಗೂ ಒಳ್ಳೇದು ಶೇರ್ ಮಾಡೋದು. ಸೊ ಥ್ಯಾಂಕ್ಸ್ ಹೇಳ್ತಾ ಈ ಒಂದು ಕಾರ್ಯಕ್ರಮ ಮುಗಿಸ್ತಾ ಇದೀನಿ. ಈ ಬಗ್ಗೆ ನಿಮ್ಮ ಅನಿಸಿಕೆಗಳನ್ನ ದಯವಿಟ್ಟು ನಮ್ಮ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಮತ್ತು ನಿಮ್ಮ ಅನುಭವಗಳ, ಪ್ರವಾಸ ಕಥನಗಳನ್ನ, ಕಷ್ಟಗಳನ್ನ, ಸುಖಗಳನ್ನ ಏನಾದರೂ ಇದ್ರೆ ಅದನ್ನು ಹೇಳಿ. ಮತ್ತು ಪ್ರಶ್ನೆಗಳಿದ್ರೆ ಅದನ್ನು ಕೂಡ ತಿಳಿಸಿ. ನೀವು ಪ್ರಶ್ನೆಗಳನ್ನ ಇಟ್ಕೊಂಡು ನಾವು ಮತ್ತೆ ಮುಂದೆ ಮತ್ತೊಂದ್ಸಲ ಎಪಿಸೋಡ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಎಪಿಸೋಡ್ ಮುಗಿಸ್ತಾ ಇದೀನಿ. ನೋಡ್ತಾ ಇರಿ ಗೌರಿ ಶಕ್ತಿ ಸ್ಟುಡಿಯೋ ಮತ್ತು ಮಾಡ್ತಾ ಇರಿ ಸಂಚಾರ. ಥ್ಯಾಂಕ್ ಯು. ಮೈಸೂರು ಸ್ಯಾಂಡಲ್ ಸೋಪ್ ಅರ್ಪಿಸುವ ಸಂಚಾರಿ. ಮೈಸೂರು ಸ್ಯಾಂಡಲ್ ಸೋಪ್ ಭಾರತದ ಹೆಮ್ಮೆ, ವಿಶ್ವದ ಆಯ್ಕೆ.